ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕೌಲಾಲಂಪುರ್ ವ್ಲಾಗ್ ನೋಡ್ಕೊಂಡು ಬರೋದಿದ್ರೆ ವ್ಲಾಗ್ ನೋಡಿ, ಅದು ಪೂರ್ತಿ ಕವರ್ ಮಾಡಿದ್ದೇನೆ ಮಲೇಷ್ಯಾದ ಕೌಲಾಲಂಪುರ್ ಟ್ರಿಪ್ದು. ಈಗ ನಾವು ಕೌಲಾಲಂಪುರಿಂದ ಎಲ್ಲಿಗೆ ಹೊರಟಿದ್ದೇವೆ? ಪೇಂಟಿಂಗ್ ಪಿನಾಂಗ್. ಇದು ಜಾರ್ಜ್ ಟೌನ್ ಅಂತ ಒಂದು ಊರು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಯುನೆಸ್ಕೋ ಹೆರಿಟೇಜ್ ಇದರಲ್ಲಿ ಬರ್ತದೆ ಜಾರ್ಜ್ ಟೌನ್. ಇದು ಕೆಲವೊಂದು ಸ್ಟ್ರೀಟ್ಗಳೆಲ್ಲ ಪಿನಾಂಗ್ ಅಲ್ಲಿ 2 ದಿನ ಇರ್ತೇವೆ. ಸಮುದ್ರ ದಾಟಿ ಹೋಗ್ತೇವೆ. ಸಮುದ್ರದ ಮೇಲೆ ಬ್ರಿಡ್ಜ್ ಇದೆ, ಅದನ್ನ ಕವರ್ ಮಾಡ್ತಾನೆ. ನಾನು ಹೇಳಿದ್ದು ಬಂತಲ್ಲ, ಸಮುದ್ರ ತೋರಿಸ್ತೇನೆ ನೋಡಿ. ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಎಂತ ಮಾರ ಇವರೆಲ್ಲ. ಇವತ್ತು ಬೆಳಿಗ್ಗೆ ಎಕ್ಸಾಕ್ಟ್ಲಿ 7 ಗಂಟೆಗೆ ಹೊರಟದು ಕೌಲಾಲಂಪುರಿಂದ. ಚೆಕ್ಔಟ್ ಮಾಡಿದ್ವಿ ರೂಮ್. ನಾವು ಫ್ಲೈಟಲ್ಲಿ ಬರ್ಬೋದಿತ್ತು, ಬಟ್ ಅಗೇನ್ ಕೌಲಾಲಂಪುರಿಂದ ಅಲ್ಲಿ ಏರ್ಪೋರ್ಟಿಗೆ ಹೋಗ್ಬೇಕು, 1 ಅವರ್ ಬೇಕು. ಅಲ್ಲಿ ಚೆಕ್ಕಿಂಗ್, ಅದು ಇದು ಚೆಕ್ಕಿಂಗ್ ಪ್ರೋಸೆಸ್, ಸೆಕ್ಯೂರಿಟಿ ಅದು ಇದು ಅಂತ ಅಂದ್ಕೊಂಡು ರಗಳೆನೇ ಬೇಡ ಅಂತ ಅಂದ್ಕೊಂಡು ವಯಾ ರೋಡ್ ಬಂದದ್ದು. 3.5 hours, ಆಲ್ಮೋಸ್ಟ್ 400 ಕಿಲೋಮೀಟರ್ ಜುಮ್ ಅಂತ. ಎಷ್ಟು ಸ್ಪೀಡಲ್ಲಿ ಬಂದ್ರು ಗೊತ್ತುಂಟಾ? 100 ಮೇಲೇನೆ ಇದ್ದಾರೆ. 140. ಈ ಅಮ್ಮ ಒಂದು ಚಚ್ಚಿದ್ದಾರೆ ಕಂಟ್ರೋಲ್ ಅಲ್ಲಿ. ಹಿಂಗ ಚಚ್ಚುದು ಈ ಅಮ್ಮ ದೇವರೇ. ನನ್ಗೆ ಭಯ ಆಗೋಗಿತ್ತು, ಯಾಕೆ ಸ್ವಲ್ಪ ಫಾಸ್ಟ್ ಆಗಿ ಚಚ್ತಾ ಇದಾರಲ್ಲ ಅಂತ. ಅದು ರೋಡ್ ಸಹ ಹಾಗೆ, ಒಂದೇ ಒಂದು ಹಂಪ್ಸ್ ಇಲ್ಲ, ಏನಿಲ್ಲ. ಹೇಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆಯೋ ಹಾಗೆ ಇದೊಂಥರ ಕೌಲಾಲಂಪುರಿಂದ ಪಿನಾಂಗ್ ತನಕ ಜುಮ್ ಅಂತಿದೆ. ಸೂಪರ್ ರೋಡ್ ಅಂಡ್ ಸೂಪರ್ ಡ್ರೈವಿಂಗ್. ಓಕೆ ಗೈಸ್, ವಿ ಹ್ಯಾವ್ ರೀಚ್ಡ್ ಪಿನಾಂಗ್. ಪಿನಾಂಗಿನ ಜಾರ್ಜ್ ಟೌನ್ ಅಲ್ಲಿ ಇದ್ದೇವೆ. ಸೂಪರ್. ನಾನು ಕೌಲಾಲಂಪುರ್ ಮಾತ್ರ ಎಷ್ಟು ಭಯಂಕರ ಇರ್ತದೆ ಅಂತ ಅನ್ಕೊಂಡಿದ್ದೆ, ಬಟ್ ಪಿನಾಂಗ್ ಕೂಡ ಜಾರ್ಜ್ ಟೌನ್ ಎಲ್ಲ ಸಿಕ್ಕಾಪಟ್ಟೆ ಡೆವಲಪ್ಡ್. ನಾವು ಬುಕ್ ಮಾಡಿರುವ ಹೋಟೆಲ್ ಇಸ್ ಅಗೇನ್ ಸರ್ವಿಸ್ ಅಪಾರ್ಟ್ಮೆಂಟ್ ಇಸ್ 22 ಮ್ಯಾಕೆಲಿಸ್ಟರ್ಸ್. ಇದು ಹೊಸ ಸರ್ವಿಸ್ ಅಪಾರ್ಟ್ಮೆಂಟ್. ತುಂಬಾ ಒಳ್ಳೆ ರಿವ್ಯೂ ಇತ್ತು. ಈಗ ಇಲ್ಲಿಂದ ಫಸ್ಟ್ ತಿನ್ಲಿಕ್ಕೆ ಹೋಗ್ತೇವೆ, ಯಾಕಂದ್ರೆ ಬೆಳಿಗ್ಗೆ ಏನು ತಿಂದಿರಲಿಲ್ಲ ನಾವು ವೆಜಿಟೇರಿಯನ್ಸ್. ವುಡ್ಲ್ಯಾಂಡ್ ವೆಜ್ ರೆಸ್ಟೋರೆಂಟ್ ಇದೆ ಇಲ್ಲಿ. ತಿಂದು ಮತ್ತೆ ಬೇರೆ ಬೇರೆ ಪ್ಲೇಸ್ ಅನ್ನ ನಾವು ಕವರ್ ಮಾಡ್ತೇವೆ. ಗ್ರಾಬ್ ಬುಕ್ ಮಾಡಿದ್ದೇನೆ, ಇನ್ನು ಸ್ವಲ್ಪ ತಲೆ ಬರ್ತದೆ. ಹೇಗಿದೆ ಪಿನಾಂಗ್? ನೋಡ್ಬೇಕು, ಬಂದದಷ್ಟೇ ಅಲ್ವಾ. ಆದ್ರೂ ಹಿಂಗಿರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲಲ್ಲ. ಚೆನ್ನಾಗಿದೆ. ಕ್ಲೀನ್ ಸಿಟಿ ಮಾತ್ರ, ಏನೇ ಹೇಳು. ಹೌದು, ಈಗ ತಿನ್ಲಿಕ್ಕೆ ಹೋಗುವ, ಹಸಾಗಿದೆ. ಆ ಸ್ಮಾಲ್ ಕರೆಕ್ಷನ್, ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟಿಗೆ ಹೋಗ್ಲಿಲ್ಲ, ಇನ್ನೊಂದಿತ್ತು ಅನ್ನಲಕ್ಷ್ಮಿ ಅಂತ. ಇಲ್ಲಿ ನಿಮ್ಗೆ ಬಫೆ ಊಟ ಸಿಗ್ತದೆ. ಪ್ಯೂರ್ ವೆಜ್ ಹೋಟೆಲ್. ವಾವ್, ಆಂಬಿಯನ್ಸ್, ಫುಡ್, ಆತಿಥ್ಯ, ಕ್ಲೀನ್ಲಿನೆಸ್ ಎಲ್ಲ 10 on 10. ಯಾರಾದ್ರೂ ಪಿನಾಂಗಿಗೆ ಬರೋರಿದ್ರೆ, ಸೌತ್ ಇಂಡಿಯನ್ ಪ್ರಾಪರ್ ವೆಜ್ ಫುಡ್ ಬೇಕಿದ್ರೆ ಇಲ್ಲಿ ಬನ್ನಿ. ಸೂಪರ್, ನಿಮ್ಗೆ ಭಾರಿ ಖುಷಿ ಆಗ್ತದೆ. ಅಂಡ್ ಪ್ರತಿ ವಾರ ಒಂದೊಂದು ಥೀಮ್ ಅಲ್ಲಿ ಊಟ ಇರ್ತದೆ. ನಾವು ಬಂದಾಗ ಕೇರಳ ಸ್ಟೈಲ್ ಇದು ಬಫೆ ಊಟ ಇತ್ತು 1 ವಾರ. ನೆಕ್ಸ್ಟ್ ವೀಕ್ ಕರ್ನಾಟಕದಂತೆ. ಮಿಸ್ ಆಯ್ತು. ಎನಿವೇಸ್, ನಾವು ನೆಕ್ಸ್ಟ್ ವೀಕ್ ಕರ್ನಾಟಕದಲ್ಲೇ ತಿಂತೇವೆ. ಹೆಸರೇ ತಿಳಿಸುವಂತೆ ಇದು ಅಪ್ಸೈಡ್ ಡೌನ್ ಮ್ಯೂಸಿಯಂ. ಸೊ ಇದು ಮಾತ್ರ ಅಲ್ಲ, ಎಲ್ಲ ಉಲ್ಟಂ ಪಲ್ಟ ಒಳಗಡೆ. ವ್ಲಾಗ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಒಳಗಡೆ ಒಂದಿಷ್ಟು ಫೋಟೋಸ್ ಅವರೇ ತೆಗೆದು ಕೊಡ್ತಾರೆ, ಆ ಫೋಟೋಸ್ ಅಪ್ಲೋಡ್ ಮಾಡ್ತೇವೆ, ಮಜಾ ಬರ್ಬೋದು. Where are we now? UNESCO Heritage, Penang. Heritage Street. This is Armenia Street. ಜಾರ್ಜ್ ಟೌನ್ ಏನಿದೆ ಇದು ಪಿನಾಂಗ್, ಇದು ಕ್ಯಾಪಿಟಲ್ ಸಿಟಿ. Yes. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇದು ಕೂಡ ಇದೆ. ಜಾರ್ಜ್ ಟೌನ್ ಈ ಒಂದು ಏನು ಪೂರ್ತಿ ಪಟ್ಟಣ, ಎಸ್ಪೆಷಲಿ ಅರ್ಮೇನಿಯಾ ಸ್ಟ್ರೀಟ್ ಮತ್ತೆ ಕೆಲವೊಂದು ಜಾಗ ಇದೆ, ಅದೆಲ್ಲ ನೋಡ್ಲಿಕ್ಕೆ ಭಾರಿ ಚಂದ. ಗೋಡೆಲೆಲ್ಲ ಒಳ್ಳೊಳ್ಳೆ ಪೇಂಟಿಂಗ್ಸ್ ಎಲ್ಲ ಇದೆ. ಅದೆಲ್ಲ ನೋಡೋ ಒಂದೂವರೆ ಕಿಲೋಮೀಟರ್ ನಡೆಯುವ, ನೋಡ್ಕೊಂಡು ನಿಧಾನಕ್ಕೆ ನೋಡುವ. ಎಲ್ಲಿ ಬಂದಿದ್ದೇವೆ? ಟವರ್, ದ ಟಾಪ್ ಪಿನಾಂಗ್. ಟಿಕೆಟ್ ಬುಕ್ ಮಾಡಿದ್ದೇನೆ. KL ಟವರ್ ಇದ್ದಾಗೆ ನೋಡುವ. ಎಸ್, ಟೈಮು ಸಂಜೆ 6:30. ಆಲ್ರೆಡಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಇದು ಒಂಥರ ಜಿಗಿ ಟೌನ್ ಎಲ್ಲ ಅಲ್ಲ. ಥ್ಯಾಂಕ್ ಯು. ಓಕೆ,
ಟ್ಯಾಗ್ ಹಾಕಿದ್ದಾರೆ. ಮಲೇಷ್ಯಾದಲ್ಲಿ ನಂಗೆ ನಿಜವಾಗ್ಲೂ ಪ್ರಾಬ್ಲಮ್ ಅಂತ ಅನ್ಸಿದ್ದು ಅಫ್ಕೋರ್ಸ್ ಫುಡ್ ಇದು ಬಿಟ್ಟಾಕಿ ನಾವು ವೆಜಿಟೇರಿಯನ್ಸ್, ನಮ್ಗೆ ಅದು ಎಲ್ಲೋದ್ರೂ ಅದೊಂದು ಚೊರೆ. ಮೇನ್ ಆಗಿ ಯಾವ್ದಾದ್ರು ಮಾಲಿಗೆ ಬಂದ್ರೆ ಕರೆಕ್ಟ್ ಆಗಿ ಎಲ್ಲಿ ಹೋಗ್ಬೇಕಂತವೇ ಗೊತ್ತಾಗೋದಿಲ್ಲ. ಎಲ್ಲ ಇರ್ತದೆ ಮಾಲಲ್ಲಿ, ನಮ್ಗೆ ಎಲ್ಲಿ ಹೋಗ್ಬೇಕು ಅದು ಗೊತ್ತೇ ಆಗುದಿಲ್ಲ. ಮತ್ತೆ ಒಂದು ಮಾಲಿಂದ ಇನ್ನೊಂದು ಮಾಲ್ ಇಂಟರ್ ಲಿಂಕ್ ಎಂತ ಕನೆಕ್ಟ್ ಆಗಿರ್ತದೆ, ನಾವು ಎಲ್ಲಿಯೋ ಎಂಟರ್ ಆಗಿರ್ತೇವೆ, ಎಲ್ಲಿಂದ ಹೊರಗೆ ಬರ್ತೇವೆ ಅಂತ. ಅದೊಂಚೂರು ನಂಗೆ ಅಂತ ಅನ್ಸಿತ್ತು. ವರ್ಲ್ಡ್ ಫಸ್ಟ್ ಕರ್ವ್ಡ್ ಸ್ಕೈ ವಾಕ್. ಓ ನೈಸ್ ನೈಸ್ ನೈಸ್. 68ನೇ ಲೆವೆಲ್ ಅಲ್ಲಿ ಸ್ಕೈ ವಾಕ್ ಇದೆ, ಹಾಗೆ 65ನೇ ಲೆವೆಲ್ ಅಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ. 65th ಫ್ಲೋರಿಗೆ ಹೋಗ್ತಾ ಇದ್ದೇವೆ. ಎಸ್, ಅಬ್ಸರ್ವೇಷನ್ ಡೆಕ್ ಇಂದ ಸೂಪರ್ ವ್ಯೂ. ಈಗ ಮುಖದಲ್ಲಿ ಮಂದಹಾಸ ಮೂಡಿದೆ. ಅದ್ರ ಮೇಲೆ ನಿಲ್ಲು, ಗ್ಲಾಸ್ ಅದು ಕುತ್ಕೋ. ಒಡೆದೋದ್ರ ಕೆಳಗೇನೆ. ಯಾವ್ದಕ್ಕೆ ಬಿದ್ರೆ ಡಮಾರೆ ಮಾರೆ, ಸೀರಿಯಸ್ಲಿ. ಭಯ ಆಯ್ತಾ? ಅದು ಇದರಲ್ಲಿ ಗ್ಲಾಸ್. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತನಾ? ಸಾರಿ ಮೇಡಮ್. ದಿಸ್ ಈಸ್ ಬೇಸಿಕಲಿ ರೆಸ್ಟೋರೆಂಟ್ ಫಾಲೋಡ್ ಬೈ ಆನ್ ಅಮೇಝಿಂಗ್ ವ್ಯೂ. ದಿಸ್ ಈಸ್ ಸಚ್ ಅ ಲವ್ಲಿ ಪ್ಲೇಸ್. ಅಂದರೆ ಅದೇ ಟೈಮಿಗೆ ಬರಬೇಕು. 12 ಗಂಟೆ ಬಿಸ್ಲಿಗೆ ಬಂದರೆ ಎಸ್ ಸಾವು ಮಾರ ಅಂತ ಅನ್ನಿಸ್ತದೆ. ಈ ಥರ ಎಲ್ಲ ಸೂರ್ಯಾಸ್ತ ಆದಾಗ ಬಂದರೆ ಓ ಮೈ ಗ್ಯಾಡ್. ಅಣ್ಣ ಭಯ ಆಗ್ತಾ ಇದೆ ಅಣ್ಣ. ಇದು ವರ್ಲ್ಡ್ ಫಸ್ಟ್ ಕರ್ವ್ಡ್ ಸ್ಕೈ ವಾಕ್. ಕೆಳಗಡೆ ಎಲ್ಲ ಕಾಣ್ತಾ ಉಂಟು. ಓಹ್ ಮೈ ಗಾಡ್. ಗಡ 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 ಗಡ. ಹೇಗಿತ್ತು? ತುಂಬಾ 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 ಚೆನ್ನಾಗಿತ್ತು. ಇದು ವರ್ಲ್ಡ್ಸ್ ಫಸ್ಟ್ ಕರ್ವ್ಡ್ ಸ್ಕೈ ವಾಕ್ ಅಂತ ಹೇಳ್ತಾರಲ್ಲ, ಸೊ ತುಂಬಾ ಚೆನ್ನಾಗಿದೆ. ನೈಟ್ ಎಕ್ಸ್ಪೀರಿಯನ್ಸ್ ಅಂತೂ ಇನ್ನೂ ಸೂಪರ್ ಆಗಿತ್ತು ನಮ್ಗೆ. ಅಲ್ವಾ? ಭಯ ಆಯ್ತಾ? ಆಕ್ಚುಲಿ ಇಲ್ಲ, ಬೀಳುದಿಲ್ಲ ಅಂತ ಗೊತ್ತಿತ್ತು. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ನೀ ಹೈಟ್ ಫೋಬಿಯಾ ಇದ್ದು ನಿನ್ಗೆ ಭಯ ಆಗ್ಲಿಲ್ಲ, ನನಗೆ ಭಯ ಆಗುತ್ತೆ. ಬಟ್ ಇಟ್ ಇಸ್ ರಿಯಲಿ ಗುಡ್. The next morning. ಗುಡ್ ಮಾರ್ನಿಂಗ್. ಹ್ಯಾಪಿ ಆನಿವರ್ಸರಿ ವಿದ್ಯಾ. ಆಲ್ ಗುಡ್? ಎಸ್, ಸೂಪರ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಪಿನಾಂಗ್ ಅಲ್ಲಿ 2ನೇ ದಿನ ಇವತ್ತು ನಮ್ದು. ಬೆಳಿಗ್ಗೆ 6:30 ಒಂದು ಪ್ಲೇಸಿಗೆ ಈಗ ಬಂದಿದ್ದೇವೆ. ಇಲ್ಲಿ ಸೂರ್ಯೋದಯ 7:10 ಬಂದಿರುವ ಪ್ಲೇಸ್ ವೆರಿ ವೆರಿ ಫೇಮಸ್, ದ ಪಿನಾಂಗ್ ಹಿಲ್. ಪಿನಾಂಗ್ ಹಿಲ್ಲಿನ ಲೋವರ್ ಬೇಸ್ ಸ್ಟೇಷನ್ ಅಲ್ಲಿ ಬಂದಿದ್ದೇವೆ. ಇಲ್ಲಿಂದ ಹಿಲ್ಲಿಗೆ ಹೋಗ್ಬೇಕಂತಂದ್ರೆ ಕೇಬಲ್ ಕಾರ್ ತರ ಚಿಕ್ಕ ಟ್ರೈನ್ ಉಂಟು, ಅದನ್ನ ನಾವು ಅಂದ್ರೆ ಟಿಕೆಟ್ ಬುಕ್ ಮಾಡಬೇಕು. ನಮ್ಮ ಗ್ರಹಚಾರಕ್ಕೆ ಮಳೆ, ಸೊ ಸೂರ್ಯೋದಯ ಪೋಸ್ಟ್ಪೋನ್ ಆಗ್ಬೋದು. ಬಟ್ ಮತ್ತೆ ನಾವು ಲೇಟ್ ಮಾಡಿದ್ರೆ ರಶ್ ಆಗ್ತದೆ ಇಲ್ಲಿ. ಹೇಗೂ ಬಂದಿದ್ದೀವಲ್ಲ ಪಿನಾಂಗ್ ಹಿಲ್ ನೋಡುವ. ಉಫ್, ಖಾಲಿ ಇದೆ ಪುಣ್ಯ. ಇಲ್ದಿದ್ರೆ ಈಸಿಲಿ ನೀವು 1 hour ವೆಯ್ಟ್ ಮಾಡ್ಬೇಕು. ಈಸಿಲಿ 30 ಮಲೇಷಿಯನ್ ಕರೆನ್ಸಿ ಆಗ್ತದೆ, 30 ರಿಂಗೆಟ್ಸ್ ಆಗ್ತದೆ. ಎಕ್ಸ್ಪ್ರೆಸ್ ಲೈನ್ ತಗೊಂಡ್ರೆ 80 ರಿಂಗೆಟ್ಸ್, ಡಬಲ್ಕಿಂತನೂ ಜಾಸ್ತಿ. ಬೆಳಿಗ್ಗೆ ಬೇಗ ಬನ್ನಿ, 30 ಆಗೋಗ್ತದೆ. ಒಬ್ಬೊಬ್ಬರಿಗೆ 30 ರಿಂಗೆಟ್ಸ್. ನೋಡಿ ಜನ ಆಗ್ತಾ ಇದ್ದಾರೆ ಆಲ್ರೆಡಿ ನಾರ್ಮಲ್ ಲೈನ್ಗೆನೆ. ಏನ್ ಮೇಡಮ್, ಆನಿವರ್ಸರಿಗೆ ಎಲ್ಲಿ ಒಂದು ಟ್ರೀಟ್ ಗೀಟ್? ಹೋಗ್ತಿದೀವಲ್ಲ, ಇದೆಂತ ಟ್ರೀಟ್? ವುಡ್ಲ್ಯಾಂಡ್ಸ್. ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಿನಾಂಗಲ್ಲಿ. ನಿನ್ನೆ ನೈಟಲ್ಲಿ ತಿಂದಿದ್ವಿ. ಆ್ಯಂಡ್ ಚೀಪ್, ಮೋರ್ ದೆನ್ ಎನಿಥಿಂಗ್. ಭಯಂಕರ ಚೀಪು, ಭಯಂಕರ ಸೂಪರ್ ಇತ್ತು ಟೇಸ್ಟ್ ಅಲ್ಲ. ಓ, ಟ್ರೈನ್ ಫುಲ್ ಆಗಿದೆ ಇದು. ಥ್ಯಾಂಕ್ಫುಲಿ ನಮಗೆ ಸೀಟ್ ಸಿಕ್ಕಿತ್ತು. ಎಲ್ಲ ಸುಮಾರು ಜನ ನಿಂತಿದ್ದಾರೆ ಇಲ್ಲಿ. ಓ ಮೈ ಗಾಡ್, ಲವ್ಲಿ ಮ್ಯಾನ್. ಇಡೀ ಪೆನಾಂಗ್ ಕಾಣ್ತಾ ಇದೆ ಇಲ್ಲಿಂದ.
ಗೇಟ್ ಕರೆಕ್ಟ್ ಟೈಮಿಗೆ ಓಪನ್ ಆಯ್ತು. ಈ ಪಿನಾಂಗ್ ಹಿಲ್ಲಿದು ಮೇಜರ್ ಹೈಲೈಟ್ ಏನಂತಂದ್ರೆ ದ ಹ್ಯಾಬಿಟ್ಯಾಟ್. ಇದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗೋದು. ಇದರ ಗೇಟ್, ಇದಕ್ಕೆ ಸೆಪ್ರೇಟ್ ಟಿಕೆಟ್ ತಗೊಳ್ಬೇಕು. ಅದು ಇಲ್ಲೇ ತಗೊಳ್ಬೇಕು ನೀವು. ನಿಮ್ಗೆ ಟ್ರೈನ್ ಟಿಕೆಟ್ ಇಲ್ಲಿ ವ್ಯಾಲಿಡ್ ಆಗುದಿಲ್ಲ. ನಾವು ಕಾಯ್ತಾ ಇದ್ವಿ ಇದು ನೋಡ್ಲಿಕ್ಕೆ ಅಂತಾನೆ ಬಂದದ್ದು. ಬಾರಿ ಚಂದದ ಒಂದು ವ್ಯೂ ಇದು. ಫಸ್ಟ್ ಎಂಟರ್ ಆದದ್ದೇ ನಾವು. ಒಬ್ರಿಗೆ 60 ರಿಂಗೇಟ್, ಸೊ 240 ರಿಂಗೇಟ್. ಬೇಕೇ ಬೇಕು ಅಂತ ಅನ್ಸಿದ್ರೆ ಮಾತ್ರ ಇದು ನೋಡ್ಲಿಕ್ಕೆ ಬನ್ನಿ. ಬಟ್ ವರ್ತ್, ತುಂಬಾ ನಡಿಬೇಕು. ಟಿಕೆಟ್ ತೋರಿಸಿದ್ರೆ ಎಕ್ಸಿಟ್ ಇಂದ ಮತ್ತೆ ಪುನಃ ನಿಮ್ಗೆ ಗಾಡಿಯಲ್ಲೇ ವಾಪಸ್ಸು ಎಂಟ್ರಿ ಪಾಯಿಂಟಿಗೆ ಡ್ರಾಪ್ ಮಾಡಿ ಕೊಡ್ತಾರೆ. ಬಟ್ ಟಿಕೆಟ್ ನೀವು ಕಳೆದು ಹಾಕಬಾರ್ದು. ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳು ಇವೆ, ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಗ್ತದೆ ಇದು ನೋಡಿದ ಕೂಡಲೇ. ನಾವು ಇಲ್ಲಿಂದ ಹೊರಟದ್ದು, ಹೀಗೆ ನಡ್ಕೊಂಡ್ ಬಂದ್ವಿ, ಈಗ ಇಲ್ಲಿದ್ದೇವೆ. ಸೊ ನಾವು ಇದು ನೋಡ್ಲಿಕ್ಕೆ ಬಂದದ್ದು ಮೇನ್ ಆಗಿ. ಥರ್ಡ್ ಪಾಯಿಂಟ್ ಹೀಗೆ ಹೋಗುವ. ಥರ್ಡ್ ಪಾಯಿಂಟಿಗೆ ಹೀಗೆ ಹೋಗುವ. ಎಸ್, ಮೇಡಮ್ ಹೇಳಿದ್ಮೇಲೆ ಮುಗೀತು, ಹೋಗ್ಲೇಬೇಕು ಅಷ್ಟೇ. ಮೋಸ್ಟ್ ಅವೈಟೆಡ್ ಪಾಯಿಂಟ್ ಬಂದಿದೆ. ಹತ್ತಿ ಸಾಕಾಯ್ತು. ಬಂದ್ವಿ, ಉಲ್ಟಾ ಹೋಗುವ. ಓ ಯಪ್ಪ, ಎಂತ ವ್ಯೂ ಮಾರ, ಎಂತ ಚಂದ, ಎಂತ ಚಂದ ನಾನು ನೋಡಿದೆ. ನೋಡಿದ ಮೇಲೆ ಇದ್ದೇವೆ. ವಾಟ್ ಆನ್ ಎಕ್ಸ್ಪೀರಿಯನ್ಸ್. ಸೋ ಗುಡ್. ಹೀಗೆ ಒಂದು ರೌಂಡ್ ಕಾಡು, ಆ ಕಡೆ ಈ ಕಡೆ ಪೂರ್ತಿ ಕಾಡು. ಏನೋ ಸೆಟ್ಟಿಂಗ್ ಹೇಳ್ಕೊಡ್ತಾ ಇದ್ದಾಳೆ ವಿದ್ಯಾ. ಪಿನಾಂಗಿಗೆ ಬಂದ್ರೆ ಇಲ್ಲಿ ಬನ್ನಿ, ಹಿಲ್ ಟಾಪಿಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಳ್ಳೆ ವ್ಯೂ. ಹೆಂಗಿತ್ತು? ಸೂಪರ್. ಸಾಕಾಗಿತ್ತು. ಟೈಮ್ ಇದ್ರೆ ಮಾತ್ರ ಇದಕ್ಕೆಲ್ಲ ನೀವು ಪ್ಲಾನ್ ಮಾಡಿ. ಪಿನಾಂಗಿಗೆ ಬರೋದಿದ್ರೆ ಇದು ಅರ್ಧ ದಿನ ಇಲ್ಲೇ ಬೇಕು. ಅರ್ಧ ದಿನ ಅಂತಲ್ಲ, ಒಂದು 7 ಗಂಟೆ ಕರೆಕ್ಟ್ ಇಲ್ಲಿ 6:45 ಬನ್ನಿ. 7 ಗಂಟೆದು ಫಸ್ಟ್ ಟ್ರೈನ್ ಹತ್ತಿ, ಆವಾಗ ನಿಮ್ಗೆ ಒಂಥರ ಸಮಾಧಾನ ಒಂದು ಇದಿರ್ತದೆ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಆಗ್ತದೆ. ಅಮ್ಮ ಹ್ಯಾಪಿ? ಹೌದಾ? ಮಸ್ಟ್ 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 ವಿಸಿಟ್. ನಾವು ಈಗ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದು ಲಿಟಲ್ ಇಂಡಿಯಾದಲ್ಲಿ ಇರುವಂತಹ ವುಡ್ ಲ್ಯಾಂಡ್ಸ್ ವೆಜ್ ರೆಸ್ಟೋರೆಂಟಲ್ಲಿ. ಭಯಾನಕ ಚೀಪ್ ಮತ್ತು ಬೆಸ್ಟ್ ಕೂಡ. ಟೇಸ್ಟ್ 10 on 10. ನಾವು 6 ದೋಸೆ, 3 ಟೀ, 1 ಕಾಫಿ, 2 ಸಮೋಸ ಇಷ್ಟು ತಿಂದು 40 ರಿಂಗೇಟ್ಸ್ ಆಯ್ತು ಅಷ್ಟೇ. ಸಿಕ್ಕಾಪಟ್ಟೆ ಚೀಪ್. ನಾವು ತಿನ್ನಂತಹ ವೆಜ್ ರೆಸ್ಟೋರೆಂಟ್ಸ್ ಈ ಒಂದು ಟೂರಲ್ಲಿ, ಅದರಲ್ಲಿ ಇದು ಭಯಾನಕ ಚೀಪ್ ಅಂತ ನಂಗೆ ಅನ್ಸಿದ್ದು. ಆ್ಯಂಡ್ ಒಳ್ಳೆ ಟೇಸ್ಟು. ನೀವು ಪಿನಾಂಗಿಗೆ ಬಂದರೆ ಬನ್ನಿ ಇಲ್ಲಿ. ಓಕೆ, ಪ್ರೊಬಾಬ್ಲಿ ದ ಲಾಸ್ಟ್ ಪ್ಲೇಸ್ ನಾವು ನೋಡ್ತಾ ಇರೋದು ಪಿನಾಂಗಲ್ಲಿ ಈಸ್ ಕೇಕ್ಲೋಕ್ಸಿ ಟೆಂಪಲ್. ಇದು ಬುದ್ಧಿಸ್ಟ್ ಟೆಂಪಲ್ ಆ್ಯಂಡ್ ಮೇನ್ ಆಗಿ ಇದು ದ ಬಿಗ್ಗೆಸ್ಟ್ ಬುದ್ಧಿಸ್ಟ್ ಟೆಂಪಲ್ ಇನ್ ಮಲೇಷಿಯಾ. ಇನ್ಕ್ಲೈನ್ಡ್ ಲಿಫ್ಟ್ ಸ್ಟೇಷನ್. ಇದೇನು ಮಾಡ್ತದೆ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಮೇಲೆ ಕರ್ಕೊಂಡು ಹೋಗ್ತದೆ. ಫಸ್ಟ್ ನಾವು ಸ್ವಲ್ಪ ಜುಗಾಡ್ ಮಾಡೋ, ಯಾಕಂದರೆ 5 ಗಂಟೆಗೆ ಕ್ಲೋಸ್ ಆಗ್ತದೆ ಮೇಲಿನ ಫ್ಲೋರ್ಗಳೆಲ್ಲ. ನಾವು ಫಸ್ಟ್ ಮೇಲೆ ಹೋಗುವ. ಈಗ 3:45 ಫಸ್ಟ್ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬರುವ. ನಾವು ಟಿಕೆಟ್ ತಗೊಂಡಿದ್ದೇವೆ 1 ವೇ, 8 ರಿಂಗೇಟ್ಸ್ ಒಬ್ಬರಿಗೆ 1 ವೇಗೆ. ಇದೆಲ್ಲ ಓಕೆ. ನೈಸ್ ನೈಸ್ ನೈಸ್. ಇದು ನೋಡಿ, ಅಯ್ಯ ಅಮ್ಮ, ಸಿಕ್ಕಾಪಟ್ಟೆ ದೊಡ್ಡದಿದೆ. ವಿಡಿಯೋದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಹೇಗೆ ಕಾಣ್ತಾ ಇದೆ ಅಂತ. ಭಯಂಕರ ದೊಡ್ಡದುಂಟು ಇದು, ಭಯಂಕರ. ಉಫ್. ಆ್ಯಂಡ್ ದ ವ್ಯೂ ಫ್ರಮ್ ಹಿಯರ್ ಇಸ್
ಯಶೋದಮ್ಮ, ಏನು ಹೇಳು. ಪಿನಾಂಗ್ ಸೂಪರಾ? ಹಾಂ, ಸೂಪರ್ ಇತ್ತು. ತುಂಬಾ calm ಆಗಿದೆ. ಹಿಲ್ ಸ್ಟೇಷನ್ ಆಗಿರ್ಬೋದು. ಹಿಲ್, ಪಿನಾಂಗ್ ಹಿಲ್. ಮತ್ತೆ ಇದು ಬುದ್ಧ ಟೆಂಪಲ್ ತುಂಬಾ ಚೆನ್ನಾಗಿತ್ತು, ಕಾಮ್ ಆಗಿದೆ. ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಇದು ಲಿಫ್ಟ್ ತರ, ಬೆಳಿಗ್ಗೆ ಟ್ರೈನ್ ತರ ಸ್ಟೇಷನ್, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ, ನೈಸ್. ಅದೆಲ್ಲ ಹತ್ತಿರಲಿಲ್ಲ. ಒಳ್ಳೇದುಂಟು. ಹೇಗಿತ್ತು ಪಿನಾಂಗ್? ತುಂಬಾ ಚೆನ್ನಾಗಿತ್ತು. ವೆರಿ ಪೀಸ್ಫುಲ್, ವೆರಿ ಕಾಮ್, ವೆರಿ ಡಿಸಿಪ್ಲಿನ್ಡ್. ತುಂಬಾ ಚೆನ್ನಾಗಿತ್ತು. ಎಲ್ಲ ಪ್ಲೇಸು ಇಷ್ಟ ಆಯ್ತು. ಯಾವ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು? ಇದೆ. ಈ ಪ್ಲೇಸ್ ತುಂಬಾ ಇಷ್ಟ ಇದು ಆಯ್ತಾ? ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನಮ್ಗೆ ಯಾವತ್ತು ಆತರ ಆ ಸ್ಲ್ಯಾಂಟಿಂಗ್ ಲಿಫ್ಟ್ ಅಂಡ್ ಟ್ರೈನ್ ಎರಡು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಮತ್ತೆ ಪಿನಾಂಗ್ ಹಿಲ್ ಆ ಪಿನಾಂಗ್ ಹಿಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ವಾ? ಅಲ್ಲೂ ನೇಚರ್ ವಾಕ್ ಎಲ್ಲ ಮಾಡಿದ್ವಿ. ಪೀಸ್ಫುಲ್ ಟೈಮಲ್ಲಿ ಹೋಗಿದ್ದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಯಾವುದೋ ಒಂದು ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೊಂದು ನಮಗೆ ನೋಡ್ಲಿಕ್ಕೆ ಮಿಸ್ ಆಯಿತು. ಬಟ್ ವಿ ಕವರ್ಡ್, ಥ್ಯಾಂಕ್ಫುಲಿ ಕರೆಕ್ಟ್ ಟೈಮಿಗೆ ಬಂದ್ವಿ. ನಾವು ಪಿನಾಂಗನ್ನು ಮುಗಿಸಿದ್ದೇವೆ. ನಮಗೆ ಏನೇನು ಪ್ಲೇಸ್ ನೋಡಬೇಕಂತ ಇತ್ತು ಅದನ್ನು ನಾವು ಕವರ್ ಮಾಡಿದ್ದೇವೆ. ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಇರ್ಬೋದು. ಪಿನಾಂಗ್ ನಮ್ಮ ಮಂಗಳೂರು, ಉಡುಪಿ ಥರ ಈ ಕೋಸ್ಟಲ್ ರೀಜನಲ್ಲಿ ನಾನ್ ವೆಜ್ ಅದು ಇದೆಲ್ಲ ಭಾರಿ ಫೇಮಸ್ ಇರ್ತದಲ್ಲ, ಹಾಗೆ ಇದು ಸ್ಟ್ರೀಟ್ ಫುಡ್ಗೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಮಲೇಷಿಯಾದಲ್ಲಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಥರ ಇರ್ಬೋದು, ಅಂದರೆ ಬೇರೆ ಬೇರೆ ನಾನ್ ವೆಜ್ ಕ್ಯೂಸೀನ್ ಟ್ರೈ ಮಾಡ್ಬೇಕು ಹಾಗೆ ಹೀಗೆ ಅಂತ. ಆ ಥರದವರಿಗೆ ಸಹ ಇದು ಒಂಥರ ಸ್ವರ್ಗ. ನಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾವು ನೋಡಿದಂಥ ಪ್ಲೇಸ್ ನಿಮ್ಮ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗದೇ ಇರ್ಬೋದು, ಬಟ್ ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ದಯವಿಟ್ಟು ಬನ್ನಿ, ನಿಮ್ಮದು ಇಷ್ಟು ದಿನ ಟ್ರಿಪ್ ಇದ್ದರೆ. ಇದಾದಮೇಲೆ ನಾವು ಲಂಕಾವಿಗೆ ಹೋಗ್ತೇವೆ. ಭಯಂಕರ ಫೇಮಸ್ ಐಲ್ಯಾಂಡ್ ಮಲೇಷಿಯಾದು. ಅದರದ್ದು ಬ್ಲಾಗ್ ಬರ್ತದೆ. ಅಲ್ಲಿ 3 ದಿನ ಇರ್ತೇವೆ. ಅಲ್ಲಿ ಏನೇನು ಮಾಡ್ತೇವೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಈ ಚಾನಲ್ ಇಷ್ಟ ಆಗ್ತಾ ಇದ್ರೆ, ಕಾಂಟೆಂಟ್ ಇಷ್ಟ ಆಗ್ತಾ ಇದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಥವಾ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮೋರ್ ದೆನ್ ಎನಿಥಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರಿಯಾಗಿದೆ, ಬರುವ. ನಮಸ್ಕಾರ.